ನಂಗೇನು ಅಡುಗೆನ ಬರಂಗಿಲ್ಲ. ನಾನು ಏನಂತ ಊಟ ಹಚ್ಕೊಡ್ಲಿ ಈಗ ಮಾವಂಗ? ನೋಡಿದ್ರೆ ಅತ್ತೆ ಊಟ ಹಚ್ಕೊಂಡು ಬಾ ಅಂತ ಅನ್ನಕತ್ತಾಳ. ನಾನು ನೋಡಿದ್ರೆ ಏನೂ ಅಡುಗೆನ ಮಾಡಿಲ್ಲ. ಈ ಆಕಿ ಮಾಡಿಟ್ಟಿರೋ ಸಾಂಬಾರನ್ನ ಕುದಿಯಕ್ಕೆ ಇಟ್ಬಿಟ್ಟನ. ಏನು ಮಾಡೋದು ಇವಾಗ? ಆಕಿ ಎಲ್ಲಿ ಹೋದ ಏನೋ ಮೂಳ ಇನ್ನೂ ಬಂದೇ ಇಲ್ಲ. ಅಲ್ಲ ಹೋದ್ರೆ ಅತ್ತ ಹೋಗ್ಬಿಡ್ತಾಳ. ಗಿರ್ನಿಗೆ ಹೋಗ್ತಾನಂತ ಅಂದಾಕಿ ಬರಕ್ಕೇನಿಕ್ಕಿಗೆ? ಇನ್ನೂ ಬರೋಕ್ಕಾಗಿಲ್ಲ ನಿಕ್ಕಿಗೆ? ಇನ್ನೂ ಎಷ್ಟೊತ್ತು ಹೋಗ್ತಾಳಕಿ? ಅಯ್ಯೋ ದೇವ್ರೆ, ಈಗ ನಾನು ಏನು ಮಾಡಲಿ? ಹೆಂಗೆ ಊಟ ಹಚ್ಕೊಡ್ಲಿ ಮಾವಾಗ? ಅಯ್ಯೋ ಏನಪ್ಪ ಮಾಡಲಿ? ಸಾವಕಕ್ಕ ಹೇಳ್ಬೇಕಂದ್ರೆ ಆಕಿನ ಜೊತೆ ನಾನು ಮಾತಾಡಂಗೇ ಇಲ್ಲ. ಆದರೂ ಪರವಾಗಿಲ್ಲ, ಆಕಿನ ಹೋಗಿ ಕರೆದು ಬರ್ತೇನೆ. ಸಾವಕಕ್ಕ, ಏ ಸಾವಕಕ್ಕ. ಏನು ಕರೆದೆ ನಾನು? ಹೌದಕ್ಕ, ನಿನ್ನನ್ನು ಕರೆದ್ನಿ. ಅಕ್ಕ ನಂಗೊಂದು ಸಹಾಯ ಮಾಡಕ್ಕ ಪ್ಲೀಸ್, ನಿನ್ನ ಕೈ ಮುಗಿತೀನಿ. ನಿನಗೆ ನಾನು ಸಹಾಯ ಮಾಡ್ಬೇಕೇನ? ಅವಾಗಲೇ ಏನಂದಿ? ನಾನು ಆಕಿ ನನಗೆ ಹಂಗೆಲ್ಲ ಐತಿ, ನಾನು ಹಿಂಗೆಲ್ಲ ಐತಿ, ನಾ ಅಷ್ಟು ಶ್ರೀಮಂತ ಹಾಕಿದನು, ನಾ ಇಷ್ಟು ಶ್ರೀಮಂತ ಹಾಕಿದನು, ನಾನು ಚಿಟ್ಕಿ ಹೊಡಿದ್ರಾಗೆಲ್ಲ ನಾನು ಮುಂದಿರ್ತದಂದು. ಈಗ ನನ್ನ ಸಹಾಯ ಬೇಕೇನು ನಿನಗೆ? ಏನು ಬೇಕು ನನ್ನ ಸಹಾಯ? ನಾ ಏನು ಮಾಡಿ ನಿನಗೆ? ಅಯ್ಯೋ ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡ ಅಕ್ಕ. ಈಗ ನಾನು ಭಾಳ ಬೇಜಾರ್ದಾಗದನ. ನಂಗೆ ಏನು ಮಾಡ್ಬೇಕಂತ ತಿಳಿವಲ್ತ. ಅಕ್ಕ ನಿನ್ನ ಕೈ ಮುಗಿತೀನಿ. ಅವ್ರಿಗೆ ಉಣ್ಣಕ್ಕೆ ಹಚ್ಕೊಡ್ಬೇಕು. ಏನಾದರೂ ಮಾಡಿ ಅವ್ರಿಗೆ ರೊಟ್ಟಿ ಬೇಕಂತ. ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು ಎಲ್ಲ ಬೇಕಂತ. ಇಲ್ಲಿ ಸಾಂಬಾರು ಒಂದೈತಿ, ಈ ಬೋವನಾಗ ಅನ್ನಕ್ಕೊಂದು ಐತಿ. ಪಲ್ಯ ಇಲ್ಲ, ರೊಟ್ಟಿ ಇಲ್ಲ. ಈಗ ನಾನು ಅವ್ರಿಗೆ ಊಟಕ್ಕೆ ಏನು ಹಚ್ಕೊಡ್ಲಿ? ಅವ್ರು ಏನು ಅನ್ಕೋಂಗಿಲ್ಲ. ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರಕ್ಕ. ಹೆಂಗಾದ್ರೂ ಮಾಡಿ ನಾನು ಅವ್ರ ಮನಸ್ಸು ಒಲಿಸ್ಬೇಕು. ಏನಾದರೂ ಮಾಡಕ್ಕ, ರೊಟ್ಟಿ ಹೆಂಗಾದ್ರೂ ಮಾಡಿ ನಂಗೆ ತಂದ್ಕೊಡಕ್ಕ. ಪಟ್ ಅಂತ ತಂದ್ಕೊಡಂದ್ರೆ ನಾನು ಎಲ್ಲಿಂದ ಹೋಗ್ಲವ ತರಾಕ? ಅಲ್ಲ ಮನೆಗೆ ಹಿಟ್ಟಿತ್ತು, ಬಡ ಬಡ ಒಂದು 4-5 ರೊಟ್ಟಿ ಮಾಡೋಕ್ಕಾಗಿಲ್ಲ ನಿನಗೆ? ನೋಡಿದ್ರೆ ಚಿಟ್ಕಿ ಹೊಡಿದಾಗ ಎಲ್ಲ ಪಟ ಪಟ ಮಾಡ್ತಾನಂತಿದ್ದಿ. ಈಗ ನೋಡಿದ್ರೆ ನನಗೇನು ಬರಂಗೇ ಇಲ್ಲ, ನಾನು ಹಂಗೆ ಮಾಡತ್ತಿದ್ಯಲ್ಲ. ಕಲ್ಕೋಬೇಕು ಮತ್ತೆಲ್ಲ. ಹಂಗೆ ಮಾತಂತ ಕಲ್ಕೊಂಡ್ರೆ ಹೆಂಗೆ ಮಾತಾಡ್ತಿದ್ದಿ? ಹೊಡ್ಯಾಕೆ ಬರ್ತೈತಿ, ಕೈಗಳು ನೋಡ್ರೆ ಶುದ್ಧ ಅದಾವ, ಮುಂದೆ ಬರ್ತಾವ ಹೊಡ್ಯಾಕ. ಈಗ ನೋಡಿದ್ರೆ ಮತ್ತೆ ನಾಟಕ ಕಡೆನ? ನನಗಂತ ಹಂಗಿಲ್ಲ. ಅದ್ರಾಗೂ ನಿನಗಂತ ಸಹಾಯ ನಾನು ಮೊದಲ ಮಾಡಂಗಿಲ್ಲ. ತಮ್ಮಂಗೆ ಉಣ್ಣಾಕಂತೆ ಇಲ್ಲ, ನಮ್ಮ ಅಣ್ಣಂಗೆ ಉಣ್ಣಾಕಂತ ಕೆಲಸ ಕೊಡ್ಬೋದಾಗಿತ್ತು. ಎಲ್ಲಾರ ಇಸ್ಕೊಂಡು ಬಂದಾರ, ನೀನು ಹೋಗಿಸ್ಕೊಂಬರಾಗು. ಯಾಕ ನಿನ್ನ ಮನೆಗೆ ಹೋಗಿ ಕೇಳಕ್ಕೆ ನಾಚಿಕೆ ಬರ್ತತೇನ? ನಮಗೇನು ಅನ್ಸಂಗಿಲ್ಲ, ನಿನಗೆ ಅನಿಸತ್ತೇನ? ಹೋಗಿ ಇಸ್ಕೊಂಡು ಬರೋದು. ನಿನ್ನ ಗಂಡಂಗೆ ಉಣ್ಣಾಕ ಕೊಡ್ಬೇಕಾದ್ರೆ ಹೋಗಿ ಇಸ್ಕೊಂಡು ಬಾ. ಬ್ಯಾಡ ಅಂತಂದ್ರೆ ಇದ್ದದ್ದನ್ನು ಹಚ್ಕೊಡು, ಅನ್ನ ಸಾರ ಉಂಡ ಹೊಕ್ಕಣ. ಅದನ್ನ ಬಿಟ್ಟ ನನಗೇನು ನೀ ಹೇಳಕ್ಕೆ ಹೋಗ್ಬೇಡವ. ನಾನು ನಿನ್ನ ವಿಷಯದಾಗ ಬರೋಂಗಿಲ್ಲ. ನಾನೇನಿದ್ರು ಮದನ್ ಪರ, ನಾನು ಇರೋದನ್ನ ಹೇಳ್ತಾನೆ. ಅಲ್ಲ ಅಕ್ಕ, ಸಿಟ್ನ ನಾವೊಂದು ಮಾತು ಅಂದಿರ್ತಾನೆ, ನೀವೊಂದು ಮಾತು ಅಂದಿರ್ತೀವಿ. ಅದನ್ನ ಹಂಗೆ ಮನಸ್ಸೇ ಇಟ್ಕೊಂಡು ದ್ವೇಷ ಮಾಡ್ಕೊಂತ ಹೋದ್ರೆ ಹೆಂಗಕ್ಕ? ಅಲ್ಲ ಅಕ್ಕ, ನೀನೇ ಯೋಚನೆ ಮಾಡು. ಈಗ ನಾನು ಕಷ್ಟದಾಗದ ನನ್ನ ಮೇಲೆ ನೀನು ನನಗೆ ಸಹಾಯ ಮಾಡಬೇಕಿಲ್ಲ. ನೀನು ಕಷ್ಟದಾಗಿದ್ರೆ ನಾನು ಸಹಾಯ ಮಾಡ್ತಿದ್ದೆ. ಆದರೆ ನೀನು ನೋಡಿದ್ರೆ ಇವಾಗ ಸಹಾಯನ ಮಾಡಂಗಿಲ್ಲ ಅಂತಿದ್ದಿ. ಏನಾದರೂ ಮಾಡಕ್ಕ ಪ್ಲೀಸ್. ನನಗೆ ನಾನು ಕೇಳಾಕತ್ತಿಲ್ಲ, ನಿಮ್ಮ ಅಣ್ಣಗೆ ಅಲ್ವಾ, ಅವ್ರಿಗೆ ಉಣ್ಣಾಕಬೇಕಾಗಿತ್ತು, ಅದಕ್ಕೆ ಕೇಳಾಕತ್ತೇನೆ. ನೀನು ನೋಡಿದ್ರೆ ನನಗೆ ಸಹಾಯ ಮಾಡೋರಂಗೆ ಮಾಡಾಕತ್ತಿದ್ಯಲ್ಲ. ನೋಡು, ನಿನಗಾದರೂ ಆಗಿರಲಿ, ನನ್ನ ಅಣ್ಣಗಾದರೂ ಆಗಿರಲಿ, ನಾನು ಮಾತ್ರ ನಿಂಗೆ ಸಹಾಯ ಮಾಡಲ್ಲ. ಹೌದು, ನಾನು ಮದನ ಪರವಾಗೇ ಇರ್ತಾನೆ. ನಿನ್ನ ಪರವಾಗಿ ಅತ್ತಿ ಅದಾರಲ್ಲ, ನಿಮ್ಮ ಅತ್ತಿನ ಕರಿ ಬಂದು ಇಸ್ಕೊಂಬಂದು ಕೊಡ್ತಾರೆ. ಇಲ್ಲ ನೀನ ಹೋಗಿ ಕೇಳ, ನಿಂದೇನು ಮರ್ಯಾದೆ ಹೋಗಂಗಿಲ್ಲ. ಏನಕ್ಕ ಇಷ್ಟೊಂದು ಕೇಳಿದ್ರು ಎಷ್ಟು ಕೊಬ್ಬೈತಿ ನಿನಗೆ? ಮದುಗ ಸಹಾಯ ಮಾಡ್ತಾನಂತಿದ್ದಿ. ಅಲ್ಲ, ಇಷ್ಟು ನಕ್ಕೊಂತ ಕೇಳಾತನ, ಪ್ರೀತಿಯಿಂದ ಕೇಳಾಕತ್ತನ, ಬೇಜಾರಿಂದ ಕೇಳಾಕತ್ತನ. ನಿನ್ನ ಅನ್ನಂಗಲ್ಲ ನಾನು ಕೇಳಾತಿರೋದೇ, ನನಗೆ ಕೇಳಾಕತ್ತನ. ಅಲ್ಲ ನಿನಗೇನು ಅನ್ಸಂಗೇ ಇಲ್ಲ. ನನಗೆ ಮಾಡಕ್ಕೆ ಬರಂಗಿಲ್ಲ ಅಂತ ಗೊತ್ತೈತಿ. ಗೊತ್ತಿದ್ದು ನಾಟಕ ಮಾಡ್ತಾರೇನ? ಅಲ್ಲಲ್ಲ ಸುಬ್ಬಿ, ಈಗ ನೀನು ಸಿಟ್ಟು ಮಾಡ್ಕೊಳ್ಳೋಣ, ನಾನು ಹೋಗಿ ತಂದು ಕೊಡ್ತೇನೆ ಅನ್ಕೊಂಡ್ಬಿಟ್ಟೇನ? ಹಾಂ, ಅಲ್ಲ ನಿಮ್ಗೆ ಒಂದಿಟ್ಟು ಹೋಗಿ ಅಲ್ಲಿ ಇಸ್ಕೊಂಡು ಬರೋಕ್ಕಾಗಂಗಿಲ್ಲ. ಮಾಡಿದ್ರು ಕೊಡ್ರಿ. ನಾನು ಯಾಕೆ ಮಾಡಿಕೊಡ್ಲಿ? ನಾನು ಮಾಡ್ಕೊಡಂಗಿಲ್ಲ. ಅಲ್ಲ ನಿನ್ನ ಗಂಡಗೆ ನಿನಗೆ 2 ರೊಟ್ಟಿ ಮಾಡಕ್ಕೆ ಬರಂಗಿಲ್ಲ. ಅದ ಎಂಥ ಹೆಂಗ್ಸ್ ನೀನು? ಹಾಂ, ಮದುವೆ ಅದಾಳು ಮಾಡ್ಕೊಡಕತ್ತಾಳು. ಇಲ್ಲಾಂದ್ರೆ ನೀನೇ ನಮ್ಮ ತಮ್ಮ ನಮ್ಮನ್ನ ಉಪವಾಸ ಕೆಡೋತಿದ್ದೆ ನಂಗಾರ. ನೋಡಕ್ಕ, ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ. ನಾನು ಇರೋದನ್ನ ಹೇಳಾಕತ್ತೇನೆ, ಕಲ್ಕೋತೀನಿ. ಅವಾಗ ನೋಡಿ ಕಲ್ಕೋತೇನೆ. ಹೆಂಗಾದರೂ ಮಾಡಿ ನೀನು 1-2 ರೊಟ್ಟಿ ಮಾಡಿಕೊಡು ಪ್ಲೀಸ್ ಅಕ್ಕ. ಅತ್ತೆ ಅಂತ ಹೆಂಗೋ ಅನ್ನ ಅಂತಾರೆ, ನಾನು ಅನ್ನ ಉಂಡು ಬಿಡ್ತೇನೆ ಇವತ್ತೊಂದಿನ. ಅವ್ರಿಗೆ ಹೆಂಗಾದರೂ ಮಾಡಿ 2 ರೊಟ್ಟಿ ಮಾಡಿಕೊಡಕ್ಕ ಪ್ಲೀಸ್. ಆಗಲ್ಲ, ನೀನೇನೇ ಹೇಳಿದ್ರು ನಾನು ಮಾಡಿಕೊಡಂಗಿಲ್ಲ. ಈ ಮನ್ಯಾಗ ಇಟ್ಕೊಂಡ ಈ ಮನಿದ ತಿಂದದ ಕಾಸ 1-2 ರೊಟ್ಟಿ ಮಾಡ್ಕೊಡಂಗಿಲ್ಲ ಅಂತಿಲ್ಲ ನನಗೆ. ಹಾಂ, ಇಲ್ಲೇ ಅವ್ನು ದುಡ್ದಿದ್ದು ತಂದು ಹಾಕಿದ್ದನ್ನ ತಿಂತೀವಿ. ಆದ್ರೆ ನಿನಗೆ 2 ರೊಟ್ಟಿ ಮಾಡಕ್ಕೆ ಆಗಂಗಿಲ್ಲ ಏನು? ಅಷ್ಟು ಕೈಲಾಗದಾಕಿದೇನು ನೀನು? ಬರೀ ಕುತ್ಕೊಂಡು ತಿನ್ನೋದು ಒಂದ ಗೊತ್ತೈತೇನ? 3 ಹೊತ್ತು ತಂದು ಹಾಕಿರೋದನ್ನ. ಅಲ್ಲ ಹಡಿಬಿಟ್ಟು, ನಾನು ಹೋಗ್ಲಂತ ಸುಮ್ಮನೆ ಇದ್ನಿ. ಅಲ್ಲ ನೀನು ನನಗೆ ವಾಪಸ್ ಮಾತಾಡ್ತಿದ್ದೀಯೇನ? ನಿನ್ನ ಗಂಡಗ ನೀನು ಮಾಡಿ ಕೊಡು, ಅದನ್ನು ಬಿಟ್ಟು ನನಗೆ ಯಾಕೆ ಹೇಳ್ತೀಯ ಮೂಳ ನೀನು? ಹಾಂ, ಮತ್ತೊಳ್ಳೆ ನಾನು ಮಾಡಂಗಿಲ್ಲ ಅಂತಿದ್ದಕ್ಕೆ ನನಗೆ ನಾನು ಜೋರು ಮಾಡಿ ಮಾತಾಡ್ತಿದ್ದೇನ? ಇದು ನನ್ನ ಮನೆ ಐತಿ, ನನ್ನ ಗಂಡನ ಮನೆ ಐತಿ, ನಮ್ಮ ತವ್ರ ಮನೆ ಐತಿ. ನನ್ನ ಗಂಡ ಮನೆ ಹೆಂಗೋ ಇದು ನನ್ನ ತವ್ರ ಮನೆ ಹಂಗೆ. ನಾನು ಬೇಕಾದಾಗ ಬರ್ತಾನೋ ಬೇಡಾದಾಗ ಹೋಗ್ತಾನೋ ಅದನ್ನು ಕೇಳೋ ಅಧಿಕಾರ ನಿನಗಿಲ್ಲ. ಜಾಸ್ತಿ ಏನಾರ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ನೋಡಿ ನೆನ್ಪಿಟ್ಕೋ. ಅಯ್ಯ ಏನು ನಿಮ್ಮದು ಬಾಯಿ? ಒಬ್ಬಾಕಿಲ್ಲ ಅಂದ್ರೆ ಒಬ್ಬಾಕಿ ಬಾಯಿ ಮಾಡ್ತಾರಲ್ಲ, ಒಬ್ಬಾಕಿ ತಪ್ಪು ಕಡ್ದ ಒಬ್ಬಾಕಿದ ಬಾಯಿ ಏನು ನಿಮ್ಮದು ಜಗಳ? ಕೇಳಿ ನನಗರ ಸಾಕಾಗಿ ಹೋಗೈತಿ. ಅಲ್ಲ ಏನು ಹಿಂಗೆ ಜಗಳ ಆಡ್ಕೊಂತಾನೆ ಇರೋದನ ನೀವು?
ಒಂದು ದಿನಾರ ಚಂದಾಗ ನಕ್ಕೊಂತ ಇದ್ದಿದ್ದ ಮನ್ಯಾಗ ಕುಲು ಕುಲು ಅನ್ನೋದನ್ನ ಸೌಂಡ ಕೇಳ್ದಂಗೆ ಆಗ್ಯದ. ನಾನು ಯಾವಾಗ ನೋಡಿದ್ರು ಬರೀ ಜಗಳ, ಎದಕ್ಕಾದ್ರೂ ಒಂದಕ್ಕಾದ್ರೂ ಜಗಳ, ಒಬ್ಬರ ಜೊತೆ ಆದ್ರೂ ಜಗಳ ಮಾಡ್ದಾಗಿರವ ತಾಯಿ ಖುಷಿ. ಅತ್ತೆ ನೀವು ನನಗೆ ಅಂತೀರಾ ನಾನೇನು ಬೇಕು ಬೇಕು ಅಂತ ಎಲ್ಲರ ಜೊತೆ ಜಗಳಕ್ಕೆ ಹೋಗ ಕಾಯ್ತೀನಾ ಹೇಳತ್ತೆ? ಮತ್ತೇನ ಒಬ್ಬರ ಜೊತೆ ಜಗಳ ಆಡ್ದ ಚಂದಗ ಇರೋ ಮಾತಾ ಇಲ್ಲಲ್ಲ ನಿಂದು. ಬರೀ ಜಗಳ ಆಡ್ತಿದ್ದಿ. ಯಾಕೆ ಜಗಳ ನಿಂದು? ಈಗ ಎದ್ರ ಸಲುವಾಗಿ ಜಗಳ ಆಡಕತ್ತೀನಿ ನೀನು? ಅಲ್ಲ ಅತ್ತಿ, ನಾನೇನು ಕೇಳಿನಿ? ನನಗಲ್ಲ, ಆಕಿ ಇನ್ನೂ ಬಂದಿಲ್ಲ. ಹಿಟ್ಟು ಬಿಸ್ಕೊಂಡ್ ಬರ್ತಾನಂತ ಹೋದಾಕಿ ಇನ್ನೂ ಸಮೀಪಿಲ್ಲ, ಮನೆಗೆ ಬಂದಿಲ್ಲ. ಕರೆಂಟ್ ಅದಾವೋ ಇಲ್ಲೋ ಗೊತ್ತಿಲ್ಲ. ಅದು ಬಿಸ್ಕೊಂಡ್ ಬರೋ ಮಟ ಅಂದ್ರೆ ಈಗ ಮಾವಾಗ 2 ರೊಟ್ಟಿ ಅರ ಬೇಕಲ್ಲ, ಅಷ್ಟೇ ಹಿಟ್ಟೈತಿ. ಅದಕ್ಕೆ ನನಗೆ ರೊಟ್ಟಿ ಮಾಡಕ್ ಬರಂಗಿಲ್ಲ. ಅಕ್ಕ ನೀನು ಮಾಡಿಕೊಡು ಅಂತ ಕರೆದ ಕೇಳಿನಿ. ಆದ್ರೆ ಅಕ್ಕ ನೋಡಿದ್ರೆ ನಾನು ಯಾಕೆ ಮಾಡಲಿ, ನಾನು ಮಾಡಂಗಿಲ್ಲ, ನೀನು ಗಂಡಲ್ಲ, ನೀನು ಮಾಡಿಕೊಡು, ನಿಂಗೆ ಮಾಡಕ್ ಬರಂಗಿಲ್ಲ ಅಂತೆಲ್ಲ ಜಗಳ ಆಡಕತ್ತಾಳ. ಅಲ್ಲ ನಾನು ಏನು ಕೇಳಿದ್ನಿ? ಯಾಕೆ ತನಗೂ ಅವ್ರ ಅಣ್ಣ ಅಲ್ಲ, 1-2 ರೊಟ್ಟಿ ಮಾಡಿಕೊಟ್ರೆ ಏನಾಕತ್ತ ಅನ್ನಗ? ಹೌದಲ್ವಾ ಸಾವಕ್ಕ? 2 ರೊಟ್ಟಿ ಇಲ್ಲ ಮಾಡಿಕೊಟ್ರು ಬಿಟ್ರೆ ಆಯ್ತಲ್ಲ. ಅದ ಸಲುವಾಗಿ ಅದಕ್ಕೆ ಜಗಳ. ಅವನು ಬರೋ ಹೊತ್ತಾತ, ಮನ್ಯಾಗ ಬರೋರಾಗ ಕಿರಿಕಿರಿ ಇದ್ರೆ ಅವನ ಮನ್ಸಿಗೂ ನೆಮ್ಮದಿ ಇರಂಗಿಲ್ಲ. ಅವನು ಸುಮ್ಮನೆ ಸಿಟ್ಟು ಮಾಡ್ಕತಾನ. ಯಾಕಿದು ಜಗಳ? ಸುಮ್ಮನೆ ಇದ್ದು ಬಿಡ್ರವ, ಪುಣ್ಯ ಬರ್ತದ ನಿಮಗ. ಬಂದ್ಬಿಡು, ನಾನು ಯಾಕೆ ಮಾಡಲಿ? ನಮ್ಮ ಮನ್ಯಾಗ ಮಾಡಿ ಸಾಕಾಗಿರ್ತತಿ, ಇಲ್ಲಿ ಬೇರೆ ಮಾಡ್ಬೇಕೆ ನಿಮಗೆ? ಯಾಕೆ ಮಾಡಕ್ಕೆ ಕಲ್ಕೊಂಡಲ್ಲ? ಇದನ್ನ ಜೀನ್ಸ್ ಪ್ಯಾಂಟ್ ಅದು ತೆಗೆದು ಹೋಗೋದು ಬಂದ ಚಂದಾಗ ನೈಟಿಯರ್ ಹಾಕೊಂಡ ಇಲ್ಲ ಸಾಡಿಯರ ಉಟ್ಕೊಂಡ ಬಾಣ ರೊಟ್ಟಿ ಇದನ್ನ ಹಾಕೊಂಡು ಕುಂದ್ರಕ್ಕೆ ಬರಲಿಲ್ಲ ಅಂದ್ರೆ ನಾನೇನು ಮಾಡಲಿ? ನನಗೆ ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋಣಕ್ಕ ನನಗೆ ಕುಂದ್ರಕ್ಕೆ ಬರಂಗಿಲ್ಲ, ನಂಗೆ ರೊಟ್ಟಿ ಮಾಡಕ್ಕೆ ಬರಂಗಿಲ್ಲ ಅಂತ ಹಿಂಗೆ ನಾಟಕಗಳು ಮಾಡಿದ್ರೆ ನನ್ನ ಮುಂದೆ ನಡೆಯಂಗಿಲ್ಲ. ಜಗಳ ಆಡುವಾಗ ನನಗೆ ಈ ಬೈಗಳ ಬೈಯಕ್ಕೆ ಬರಂಗಿಲ್ಲ, ನನಗೆ ಆ ಬೈಗಳ ಬೈಯಕ್ಕೆ ಬರಂಗಿಲ್ಲ ಅಂತ ಅನ್ಬೇಕಾಗಿತ್ತು. ಅದೆಲ್ಲ ಅನ್ನಕ್ಕೆ ಬರಂಗಿಲ್ಲ. ಈ ಜಗಳಗಳು ಮಾತ್ರ ಚಂದ ಆಡ್ತಾಳೆ, ಅಡಿಗೆ ಮಾತ್ರ ಬರಂಗಿಲ್ಲ ಅಂತ. ತಿನ್ನಂದ್ರೆ 3-4 ರೊಟ್ಟಿ ತಿಂತಾಳೆ ಒಮ್ಮೆ. ಮಟನ್ ಪಲ್ಯ ಚಿಕನ್ ಪಲ್ಯ ಮಾಡಿದ್ರೆ ಈಗ ನಾಟಕ ಮಾಡ್ತಾಳೆ. ನಾಟಕ ತಿನ್ನಕ್ಕೆ ಬಂದವ್ರಿಗೆ ಮಾಡಕ್ಕೆ ಬರ್ದ್ರೆ ಹೆಂಗೆ? ಅದೇನೋ ಅಂತಾರಲ್ಲ, ಏನೋ ಗಾದೆನ ಐತೆ ಅದು ಎಂಥವನ್ನೆಲ್ಲ ಡೊಂಕು ಅಂತೇಳಿ. ಹಂಗಿಕ್ಕಿದು ಆ ಜಯಮಾನ್ ಹಾಕಿದ ಅಳಿಕಿ ನೋಡಕ್ಕ. ಸುಮ್ಮನೆ ಇದ್ಬಿಡು ನೀನು. ನಾನು ತಿನ್ನೋದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ. ಬೇಕಿದ್ರೆ ನೀನು ತಿನ್ನು, 1 ಬಿಟ್ಟು 10 ತಿನ್ನು. ನಿನಗೆ ಯಾರು ಬೇಡ ಅಂದಾರ? ಕೈ ತೋರಿಸಿ ಮಾತಾಡಕ್ಕೆ ಹೋಗ್ಬೇಡ ನೀನು. ದೊಡ್ಡವ್ರಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದನ್ನ ಮರ್ಯಾದೆ ಕಲ್ಕೊಂಡಿಟ್ಟ. ನಿಮ್ಮಪ್ಪ ಕಲ್ಸ್ಯಾನ ಇಲ್ಲ ಮರ್ಯಾದೆ? ಇದು ನಿಮ್ಮಪ್ಪ ಕಲ್ಸಿರಲ್ಲ, ನೀ ಕಲಿಯಾಕ. ನಿಮ್ಮಪ್ಪ ಕಲ್ತಿಲ್ಲ ಅಂದಲ್ಲ, ನಿನಗೇನು ಕಲಿಸ್ತಾನ? ಅಕ್ಕ ಸುಮ್ಮನೆ ಇರು. ನೋಡು, ನನ್ನ ಬಗ್ಗೆ ಏನಾದರೂ ಅನ್ನು, ನಮ್ಮ ಅಪ್ಪನ ಬಗ್ಗೆ ನಮ್ಮ ಮನೆ ಬಗ್ಗೆ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ನೋಡು ಮತ್ತೆ ಬೇರೆ ಏನಾನ ಆಗ್ತದ. 2 ರೊಟ್ಟಿ ಅಲ್ಲ ನಾನು ಮಾಡಿಕೊಡ್ತೇನೆ ನನ್ನ ಗಂಡಗ. ನೀನ್ಯಾಗ ಯಾವಳು ಹೇಳ್ತಾಳ ನೋಡು ಹೆಂಗೆ ಮಾಡಿಕೊಡ್ತಾನೆ ಅಂತೇಳಿ. ಈಗ ಹೋಗಿ ಪಟ್ಟಂತ ಚೇಂಜ್ ಆಗಿ ಬಂದ ನನ್ನ ಗಂಡಗೆ ಹೆಂಗೆ ಮಾಡ್ಕೊಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನಿನ್ನ ಕಡೆಯಿಂದ ನಾನು ಕಲಿಬೇಕಾಗಿಲ್ಲ, ನಿನ್ನ ಕಡೆಯಿಂದ ಅನಿಸ್ಕೋದು ಬೇಕಾಗಿಲ್ಲ ನನಗೆ. ಅಷ್ಟಿದ್ದಕ್ಕೆ ಮಾಡಿಕೊಡು. ಅದನ್ನ ಬಿಟ್ಟೆ ನನಗೆ ಕೈ ಮಾಡಿ ತೋರಿಸೋದು, ನನಗೆ ಮಾತಾಡೋದು ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ನೀನು ಹೇಳಿಕೊಡಿ ಅಂದ್ರೆ ಇದೇನು ನಿನ್ನ ಮನೆ ಆಗಂಗಿಲ್ಲ, ಇದೇನು ನಿಮ್ಮ ಅಪ್ಪನ ಮನೆಯಲ್ಲ. ನಿಮ್ಮಪ್ಪ ಕೊಟ್ಟಿಲ್ಲ ಜಾಸ್ತಿ, ಇದನ್ನು ನಮ್ಮ ಅಪ್ಪಂದೈತಿ. ಇದನ್ನು ಇಲ್ಲಿ ನಾನು ಬೇಕಾದಾಗ ಬರ್ತಾನೆ, ಬೇಕಾದಾಗ ಹೋಗೋನು. ಯಾವಕ್ಕೂ ಕೇಳೋಕೆ ಇಲ್ಲ, ಅಧಿಕಾರನ ಇಲ್ಲ. ಹಂಗೇನಾದ್ರೂ ಬಂದ್ರೆ ನಾನು ಆಸ್ತಿ ಫಲ ಬೇಕಂತೇಳಿ ಕೋರ್ಟಿಗೆ ಹಾಕ್ತಾನೆ, ನೆನಪಿಟ್ಕ. ಯವ್ವ ಇವರು ನಮ್ಮ ಮನೆ ಮಾನ ಮರ್ಯಾದೆ ತೆಗಿಯಾಕ ನಿಂತು ಬಿಟ್ಟಾರ. ಯವ್ವ ಆಕೆ ಒಬ್ಬಾಕಿ ಕಡಿಮೆ ಹೇಳು ಅಂದ್ರೆ ಇವರಿಬ್ರು ಚಾಲೋ ಮಾಡ್ಯಾರಲ್ಲ ತಾಯಿ. ಯವ್ವ ಹೋಗವ ಖುಷಿ, ಬಡ 1-2 ರೊಟ್ಟಿ ಮಾಡಿವ. ನೀನು ಹೆಂಗೆ ಬರ್ತಾವ ಹಂಗೆ ಮಾಡಿಡ. ಆ ಕಡೆ ಸುಮ್ಮನೆ ಯಾಕೆ ತಿರುಗಾಡ್ತಿದ್ದಿ? ಸಾಮಿ ಹೋಗಿ ನೀನು, ನಡಿ ಒಳಗೆ ನಡಿ. ಹೊಕ್ಕನ ನನಗೇನು ಗೊತ್ತಿಲ್ಲ ಹೋಗುದು. ನೀನು ಹೇಳಿದಾಗ ಹೋಗ್ಬೇಕಂತೈತ, ನನಗೂ ಗೊತ್ತೈತಿ ಯಾವಾಗ ಹೋಗ್ಬೇಕು ಯಾವಾಗ ಬಿಡ್ಬೇಕು ಅಂತೇಳಿ. ಎಷ್ಟು ಮಾತಾಡ್ತಾಳಿಕಿ. 2 ರೊಟ್ಟಿ ಮಾಡಂದ್ರೆ ಇಲ್ಲದ್ದೆಲ್ಲ ಮಾತಾಡಿ ಹೊಳ್ಳಿ ನಮ್ಮ ಅಪ್ಪನ ಬಗ್ಗೆನ ಮಾತಾಡೋ ಹೊಕ್ಕಾಳ. ಈಕಿನ ಮಾತಾಡಿ ನಾನು ಸುಮ್ಮನೆ ಬಿಡಂಗೆ ಇಲ್ಲ. ಫಸ್ಟ್ ದ್ವೇಷ ಕರೋದ ಈಕಿ ಮೇಲೆ. ಈಕಿ ಜೀವನ ಹಾಳು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಖುಷಿನೂ ಅಲ್ಲ. ನಮ್ಮಪ್ಪನ ಬಗ್ಗೆನ ಮಾತಾಡ್ತೀಯಲ್ಲ, ನಿನ್ನ ಮಾತ್ರ ನಾನು ಯಾವತ್ತೂ ಸುಮ್ಮನೆ ಬಿಡಂಗಿಲ್ಲ ಸ್ವಾಮಿ. ನೀನು ಸಾಯೋ ತನಕ ಇಲ್ಲೇ ಗಂಡನ ಬಿಟ್ಟೋಳಾಗಿ ಇಲ್ಲೇ ಇರ್ಬೇಕು. ಊರು ಬಂದಿಲ್ಲ ನಿನಗೆ ಗಂಡನ ಬಿಟ್ಟೋಳು ಅಂತೇಳಿ ಹೆಸರು ಬರ್ಬೇಕು. ಹಂಗೆ ಮಾಡ್ತೇನೆ ನೋಡು. ಇಷ್ಟೆಲ್ಲ ಆ ಮದ್ದಿ ಸಲುವಾಗಿ ನನ್ನ ಜೊತೆ ಮಾಡ್ತಿದ್ಯಲ್ಲ, ಮಾಡ್ತೇನೆ. ಸರಿಯಾಗಿ ನಿನಗೆ ಮಾಂಜ ಕೊಡಲಿಲ್ಲ ಅಂದ್ರೆ ನನ್ನ ಹೆಸರು ಖುಷಿನಲ್ಲ. ಇವಳನ್ನ ಮನೆಯಿಂದ ಹೆಂಗಾದ್ರೂ ಮಾಡಿ ತೊಲಗಿಸ್ಲೇಬೇಕು. ಮಧು ನಮ್ಮ ಅಣ್ಣನ ಹೆಂಡತಿಯಾಗಿ ಇದ ಮನೆಗಿರ್ಬೇಕು. ಇವಳು ಈ ಮನೆಯಿಂದ ತೊಲಗಬೇಕು. ಹೆಂಗಾದ್ರೂ ಮಾಡಿ ಅವನ ಮನಸ್ಸನ್ನು ನಾನು ಬದಲಿಸ್ಬೇಕು. ಇದು ಆಗಲೇಬೇಕು. ಇಲ್ಲ ಅಂದ್ರೆ ಈ ಮನೆಯಿಂದ ಮಧು ಮುಕ್ತಿ ಕೊಡಿಸಿ ಆಕೆಗೆ ಬೇರೆ ಮದುವೆ ಆಗೋ ಥರ ಮಾಡ್ಬೇಕು. 2ರಾಗ ಯಾವುದಾದ್ರೂ ಒಂದು ನಾನು ಮಾಡಲೇಬೇಕು. ಪಾಪ ಇಲ್ಲಿ ಮಗಳಾಗಿ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳತ್ತಿಲ್ಲ ಇವರು. ಇನ್ನು ಪಾಪ ಮಧುನ ಯಾವ ರೀತಿ ನೋಡ್ಕೋಬಾರ್ದು. ಆಕೆ ಬಡವಳು ಅಂತೇಳಿ ಆಕೆಗೆ ಎಷ್ಟೆಲ್ಲ ಕಷ್ಟ ಕೊಡಬಾರ್ದು. ಅಯ್ಯೋ ಇನ್ನು ಏನು ಯೋಚನೆ ಮಾಡ್ಕೊತ ನಿಂತಿದ್ದಿ? ನನ್ನ ಮಗ ಬರ್ತಾನೆ. ಯವ್ವ ತಾಯಿ ಹೋಗಿ ಬಡ ಬೇರೆ ಅರ್ಬಿ ಹಾಕೊಂಬಂದ ಕುತ್ಕೊಂಡು 1-2 ರೊಟ್ಟಿ ಮಾಡ ನೋಡೋಣ ಹೆಂಗೆ ಮಾಡ್ತಿದ್ದಿ ಅಂತೇಳಿ. ಅತ್ತಿ ನೋಡ್ರಿ ಹೆಂಗೆ ಮಾಡ್ತೇನೆ ಅಂತೇಳಿ. ಬರ್ದಿದ್ರು ಫೋನ್ ನೋಡಿ ಕಲ್ಕೊಂಡ ಮಾಡ್ತೇನೆ. ಇವಾಗಿನ ಕಾಲದಾಗೇನು ಫೋನ್ಯಾಗ ಹೆಂಗೆ ಬೇಕಾದ್ರೂ ನಾವು ನೋಡ್ಕೊಂಡು ಅಡುಗೆ ಮಾಡ್ಬೋದು. ಇಷ್ಟು ದಿನ ನನಗೂ ಅದು ನೆನಪ ಬಂದಿಲ್ಲ, ಇವಾಗ ಗೊತ್ತಾತ. ಇನ್ನು ಮುಂದೆ ಏನೋ ಗೊತ್ತಿಲ್ಲ ಅಂದ್ರೂ ಫೋನ್ನ ನೋಡಿ ಅಡುಗೆ ಮಾಡ್ತೇನೆ ನಾನು. ಯಾರನ್ನ ಕೇಳೋ ಅವಶ್ಯಕತೆ ನನಗಿಲ್ಲ.